ನೋಡಿ, ಇದು ಕೇಂದ್ರ ಸರ್ಕಾರಕ್ಕೆ ನೋಡಿ, ಕಾನೂನು ಪ್ರಕಾರ ರಾಜ್ಯ ಸರ್ಕಾರನೇ ಸಿಬಿಐ ತನಿಖೆಗೆ ಅವರು ವಹಿಸ್ಕೊಡೋದಕ್ಕೆ ಅವರು ರೆಕಮೆಂಡ್ ಮಾಡಬೇಕು. ಅದಿಲ್ಲ ಅಂದ್ರೆ ಕಾನೂನಲ್ಲಿ ಬೇರೆ ಬೇರೆ ಮಾರ್ಗಗಳಿದೆ, ಅದ್ರ ಬಗ್ಗೆ ಕೂಡ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಸರ್ಕಾರ ಇನ್ನೂ ಒಂದೆರಡು ದಿನ ಟೈಮ್ ನೋಡ್ತಾ ಇದ್ದೀವಿ. ಹೊಸ SP IG ಬಂದಿದ್ದಾರೆ, ಅವ್ರನ್ನ ಬಂಧನ ಮಾಡ್ತಾರೆ, ನೋಡೋಣ. CIDಗೆ ಇವತ್ತು ವಹಿಸಿದ್ದಾರೆ. ಇನ್ನೊಂದು ಇನ್ವೆಸ್ಟಿಗೇಷನ್ ಬಗ್ಗೆ ಯೋಚನೆ ಮಾಡಿದರೆ ಆಲ್ಮೋಸ್ಟ್ ಇನ್ವೆಸ್ಟಿಗೇಷನ್ ಮೀಡಿಯಾನೇ ಕಂಪ್ಲೀಟ್ ಮಾಡಿಬಿಟ್ಟಿದೆ ವಿತ್ ಎವಿಡೆನ್ಸಸ್. ಯಾವುದೋ 30-40 ವರ್ಷಗಳ ಹಿಂದೆ ಏನಾದರೂ ಎಲ್ಲಾದರೂ ಕೊಲೆ ಆಯ್ತಂದ್ರೆ ಯಾರು ನೋಡಿದ್ರು ಯಾರಿಲ್ಲ ಅನ್ನೋ ಪರಿಸ್ಥಿತಿ ಬೇರೆ. ಇವತ್ತು ನಮ್ಮ ಮನೆ ಹತ್ರ ನಡೆದಿರೋ ಪ್ರತಿಯೊಂದು ಘಟನೆ ಕೂಡ ವಿಜುವಲ್ಸ್ ಮೂಲಕ, ನಾನು ಮಾಧ್ಯಮ ಸ್ನೇಹಿತರ ಮೂಲಕ ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ಟಿದ್ದೀನಿ. ನಾನು ಆ ಗನ್ ಪಾಯಿಂಟ್ ಅಲ್ಲಿ ಫೈರ್ ಮಾಡಿರುವಂತದ್ದಾಗಿರ್ಬೋದು, ಸ್ಮಶಾನದಲ್ಲಿ ಕೆಲಸ ಮಾಡೋ ಹುಡುಗ ಇವತ್ತೇನು ಕುಣಿ ತೆಗೆದು ಮತ್ತೆ ಕುಣಿ ಮುಚ್ಚೋದಕ್ಕೆ MLA ಯಾವ ರೀತಿ ಹೆದರಿಸ್ತಾ ಇದ್ದಾನೆ, ಬೆದರಿಸ್ತಾ ಇದ್ದಾರೆ, ಮತ್ತೆ ರೀಪೋಸ್ಟ್ ಮಾಡಿದ್ರೆ ಸಿಗಾಕೊಳ್ತೀವಿ ಅಂತ ಹೇಳಿ ನೇರವಾಗಿ ಮನುಷ್ಯರನ್ನ ಕಳಿಸಿ ಆ ಕುಣಿ ಮುಚ್ಚಿಸೋದ್ರ ಬಗ್ಗೆ ಕೂಡ ಆ ಸ್ಮಶಾನದಲ್ಲಿ ಮಾತಾಡಿರೋದನ್ನ ಹೇಳಿದ್ದೀನಿ. ನಾಳೆ ಬಹಳ ಗಂಭೀರವಾಗಿರುವಂತಹ ವಿಡಿಯೋಗಳನ್ನ ನಾನು ಬಳ್ಳಾರಿ ಮೂಲಕನೇ ಯಾಕಂದ್ರೆ ಇವಾಗ ಜಸ್ಟ್ ನನಗೆ ತಲುಪಿದೆ, ಅದನ್ನೆಲ್ಲ ಕೂಡ ಅದರಲ್ಲಿ ತುಂಬಾ ಲ್ಯಾಂಗ್ವೇಜ್ ಎಲ್ಲ ಬಹಳ ಕೆಟ್ಟದಾಗಿ ಇರುವಂತದ್ದು ಎಲ್ಲದನ್ನು ಕೂಡ ತೆಗೆದಾಕ್ಬಿಟ್ಟು ನೇರವಾಗಿ ನಮ್ಮ ಶ್ರೀರಾಮುಲು ಅವ್ರ ಬಗ್ಗೆ, ನಮ್ಮ ಬಗ್ಗೆ ಅವ್ರು ಮಾಡಿದ್ದು ಪ್ಲಾನ್ ಏನಿತ್ತಲ್ಲ ಅದ್ರ ಬಗ್ಗೆ ಅವ್ರು ಏನು ಮಾತಾಡಿದ್ರು ಮಾತುಗಳು ಅನ್ನೋದನ್ನ ವಿಜುವಲ್ಸ್ ಕೂಡ ಬಂದಿದೆ. ಅದನ್ನ ನಾನು ನಾಳೆ ಬೆಳಿಗ್ಗೆ ಬಳ್ಳಾರಿಯಲ್ಲಿ ನಾನು ರಿಲೀಸ್ ಮಾಡ್ತೀನಿ. ಎಲ್ಲ ಯಾರ್ಯಾರು ಮಾತಾಡಿದ್ದಾರೆ ಅವ್ರ ವಿಜುವಲ್ಸ್, ಅವ್ರ ಪಿಕ್ಚರ್ಸ್ ಸಮೇತ ಕೂಡ ಇದೆ. ಅದನ್ನ ಎಡಿಟ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ತುಂಬಾ ಕೆಟ್ಟ ಭಾಷೆ ಅದರಲ್ಲಿ ಬಂದಿದೆ. ಅದನ್ನ ನಾವು ಸಾರ್ವಜನಿಕವಾಗಿ ತೋರಿಸೋದು ಕಷ್ಟ ಆಗುತ್ತೆ. ಅವತ್ತೇ ಸೊ ನಾಳೆ ನಾನು ಅದನ್ನ ಹೇಳ್ತೀನಿ. ಸೊ ಇನ್ವೆಸ್ಟಿಗೇಷನ್ ಅನ್ನೋದು ಪೊಲೀಸರ ಕಣ್ಮುಂದೆನೇ ಇದೆ. ಇದಕ್ಕೆ ಅದು ಬೇಕು ಇದು ಬೇಕು ಪ್ರೂಫ್ ನೋಡಿ, ಘಟನೆ ಆದ್ಮೇಲೆ ನಮ್ಮ ಮನೆಗೆ 5 ದಿನ ನಂತರ ಬರ್ತಾರೆ. ನಾನು ಬುಲೆಟ್ಗಳನ್ನ, ನನ್ನ ಮೇಲೆ ದಾಳಿ ಮಾಡಿರೋಂಥ ಬುಲೆಟ್ಗಳನ್ನ ನಾನು ಮಾಧ್ಯಮಗಳ ಮೂಲಕ ನಾನು ನೇರವಾಗಿ ಆ ಸ್ಪಾಟಲ್ಲೇ ತೋರಿಸಿದ್ದೀನಿ. ನಾನು 5 ದಿನ ನಂತರ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಬಾಂಬ್ ಸ್ಕ್ವಾಡ್ಗಳು, ಫೋರೆನ್ಸಿಕ್ ಅವ್ರು ಬಂದು ಅದೆಲ್ಲದ್ರ ಬಗ್ಗೆ ಕೂಡ 5 ದಿನ ಆದ್ಮೇಲೆ ಬಂದು ಅವ್ರಿಗೊಂದು 3-4 ಬುಲೆಟ್ ಸಿಗುತ್ತೆ ಮನೆ ಹತ್ರ. ಅಂದ್ರೆ ಎಷ್ಟು ನಿಧಾನಗತಿಯಾಗಿ ಸುಮ್ಮನೆ ಕಣ್ಣೊರೆಸುವಂತ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ ಕಣ್ಮುಂದೆನೇ ಇದೆ. ಇವತ್ತು ಮಾಧ್ಯಮಗಳು ಈ ವಿಜುವಲ್ಸ್ ಅನ್ನ ಇಡೀ ರಾಜ್ಯಕ್ಕೆ, ದೇಶಕ್ಕೆ ನೀವು ತೋರಿಸಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವ್ರು ಇನ್ನೂ ಏನ್ ಬೇಕಾದ್ರೂ ಕೂಡ ಮಾಡೇ ಬಿಡ್ತಾ ಇದ್ರು. ಹಾಗಾಗಿ ಅಟ್ಲೀಸ್ಟ್ ತಮ್ಮ ಮೂಲಕ ಜೀವಂತವಾಗಿ ಇಶ್ಯೂ ಇನ್ನೂ ಇದೆ. ನಾಳೆ ಇನ್ನ ಕೆಲವೊಂದು ಸಾಕ್ಷ್ಯಗಳನ್ನ ನಾನು ಬಿಡುಗಡೆ ಮಾಡ್ತೀನಿ. ನಾಳೆ ನೀವು ಅದನ್ನ ನೋಡ್ತೀರಿ. ಶ್ರೀರಾಮುಲು ಅವರಾಗಲಿ ಸೋಮಶೇಖರ್ ರೆಡ್ಡಿ ಅವರಾಗ್ಲಿ ಇವತ್ತಿನ ಸಭೆಗೆ ಬಂದಿಲ್ಲ ಅಂದ್ರೆ ನೋಡಿ, ಅಲ್ಲಿ ಬಳ್ಳಾರಿಯಲ್ಲಿ ಅಲ್ಲೇ ನಿಮ್ಮ ಎಲ್ಲ ಮೀಡಿಯಾ ಫ್ರೆಂಡ್ಸ್ ಅಲ್ಲೇ ನಮ್ಮ ಮನೆ ಹತ್ರನೇ ಇದ್ದಾರೆ. ದಿನ 5-6 ಸಾವಿರ ಜನ, ಮೊನ್ನೆ ಭಾನುವಾರ 10-12 ಸಾವಿರ ಜನ. ಅಂದ್ರೆ ಬೆಳಿಗ್ಗೆ 7-8 ಗಂಟೆಯಿಂದ ರಾತ್ರಿ 12 ಗಂಟೆ ಆದರೂ ಕೂಡ ಜನ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ನಾನು ಬಂದಿದ್ದೀನಿ. ನಾನು ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಮತ್ತು ಅಲ್ಲಿ ಇನ್ನ ಪ್ರಮುಖರೆಲ್ಲರೂ ಕೂಡ ಅಲ್ಲಿ ನಮ್ಮ ಮನೆ ಹತ್ರನೇ ಬರೋ ಜನಗಳನ್ನ ಮಾತಾಡಿಸ್ಲಿಕ್ಕೆ ಅಂತ ಹೇಳಿ ಅಲ್ಲೇ ಇದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು, ಸನ್ಮಾನ್ಯ ಕೇಂದ್ರ ಸಚಿವರು, ದೇವೇಗೌಡರು, ಅವ್ರ ಇಡೀ ಕುಟುಂಬಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಈ ಘಟನೆ ಆದ ತಕ್ಷಣ ಅವತ್ತು ರಾತ್ರಿನೇ ಸನ್ಮಾನ್ಯ ದೇವೇಗೌಡರು ನನಗೆ ಫೋನ್ ಮಾಡಿ, ಫೋನ್ ಮೂಲಕ ಎಲ್ಲ ವಿಷಯಗಳನ್ನ ತಿಳ್ಕೊಂಡ್ರು. ರೇವಣ್ಣ ಅವ್ರ ಮೂಲಕ ತಿಳ್ಕೊಂಡ್ರು. ಮತ್ತು ಕುಮಾರಸ್ವಾಮಿ ಅವರು ಕೂಡ ವಿದೇಶದಿಂದ ಬಂದ ತಕ್ಷಣ ನನಗೆ 3 ಬಾರಿ ಫೋನ್ ಮಾಡಿ ನಡೆದಿರೋ ಎಲ್ಲ ಘಟನೆಗಳ ಬಗ್ಗೆ ಕೂಡ ತಿಳ್ಕೊಂಡು, ಮಾರಲ್ ಆಗಿ ಪಕ್ಷದ ಜೊತೆಯಲ್ಲಿ, ನನ್ನ ಜೊತೆಯಲ್ಲಿ ನಾವಿದ್ದೇವೆ ಅಂತ ಹೇಳಿ ಅವರು ಪ್ರೆಸ್ ಮೀಟ್ ಮಾಡಿದ್ದನ್ನು ಕೂಡ ಬೆಂಗಳೂರಲ್ಲಿ ನಾನು ನೋಡಿದ್ದೇನೆ. ನಾನು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.